ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೀಜ ಮಂತ್ರದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಬೆಳಗ್ಗೆ ಬೇಗ ಎದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು 3 ಬಾರಿ ಪಠಿಸಿದರೆ ಸಾಕು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಏನು ಅಂತ ನೋಡ್ತೀರಾ? ಕೇವಲ 3 ಬಾರಿ ಈ ಬೀಜ ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ನಿಮ್ಮ ಜೀವನದಲ್ಲಿ ಆಗುವಂಥ ಪವಾಡ ತಮಾಷೆ ಅಂತ ಅಂದ್ಕೋಬೇಡಿ. ದೈವಿ ಶಕ್ತಿ ಇರುವಂತಹ ಮಂತ್ರವನ್ನು ಜಪಿಸಿದಾಗ ಆಗುವಂತಹ ಪವಾಡ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಂದರ್ಭದಲ್ಲಿ ಈ 3 ಬಾರಿ ಜಪಿಸಿದರೆ ಸಾಕು. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಿಂತು ಹೋದ ಕಾರ್ಯ ಕೂಡ ಪೂರ್ಣವಾಗುತ್ತದೆ. ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ 3:30ರಿಂದ 5:30 ಒಳಗೆ ಬ್ರಹ್ಮ ಮುಹೂರ್ತ ಸಮಯ. ಇಂತಹ ಸಮಯದಲ್ಲಿ ಎಲ್ಲ ದೇವತೆಗಳು ಹಾಗೂ ಸಂಚರಿಸುವ ಸಮಯ. ಈ ಸಮಯದಲ್ಲಿ ನೀವು ಏನೇ ಕೇಳಿಕೊಂಡರೂ ಸಹ ಸತ್ಯವಾಗುತ್ತದೆ. ಈ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಮಂತ್ರವನ್ನು ಕೇವಲ 3 ಬಾರಿ ಜಪಿಸಿದರೆ ಸಾಕು. ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ. ಯಾವುದೇ ರೀತಿಯ ಅಡೆತಡೆ ಇಲ್ಲದ ಕಾರ್ಯ ಕೂಡ ನೆರವೇರುತ್ತದೆ. ಅಂದರೆ ನಿಮ್ಮ ಈ ಮಂತ್ರವನ್ನು ಸೂರ್ಯೋದಯದ ಒಳಗೆ ಜಪಿಸಿದರೆ ಸಾಕು. ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ. ಇದನ್ನು ಜಪಿಸಬೇಕಾದರೆ ಬೆಳಗ್ಗೆ ಸ್ನಾನ ಮಾಡೋ ಅಗತ್ಯ ಇರೋದಿಲ್ಲ ಹಾಗೂ ಪೂಜೆಯ ಅವಶ್ಯಕತೆ ಇರೋದಿಲ್ಲ. ನೀವು ಎಲ್ಲೇ ಮಲಗಿದ್ರೂ ಅಲ್ಲೇ ಎದ್ದು ಕೂತು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ಕೊಂಡು ಈ ಬೀಜ ಮಂತ್ರವನ್ನು 3 ಬಾರಿ ಜಪಿಸಬೇಕು. ನಿಮ್ಮ ನಿಂತು ಹೋದ ಎಲ್ಲ ಕಾರ್ಯಗಳು ಕೂಡ ಆದಷ್ಟು ಬೇಗನೆ ನೆರವೇರುತ್ತದೆ. ಎಂತಹ ಆಸೆ ಅಭಿಲಾಷೆ ಇದ್ದರೂ ಕೂಡ ಅದು ಪರಿಪೂರ್ಣವಾಗಿ ಈಡೇರುತ್ತದೆ. ತಡೆಯಲಾರದಂಥ ಕಷ್ಟ ಬಂದಿದ್ರು, ಮುಟ್ಟಿದೆಲ್ಲ ಮಣ್ಣಾಗ್ತಾ ಇದ್ರು, ದೌರ್ಭಾಗ್ಯ ಬೆನ್ನತ್ತಿದ್ರು, ಕೇವಲ 3 ಬಾರಿ ಈ ಮಂತ್ರವನ್ನು ಜಪಿಸಿದರೂ ಸಾಕು. ಯಾವುದೇ ಗ್ರಹಚಾರ ದೋಷ ಇರಲಿ, ಮಂಗಳ ದೋಷ ಇರಲಿ, ಶನಿ ದೋಷ ಇರಲಿ, ವಾಸ್ತು ದೋಷ ಇರಲಿ, ಎಲ್ಲವೂ ಕೂಡ ಮಾಯವಾಗುತ್ತದೆ. ನಿಮ್ಮ ಮೇಲೆ ಯಾರೇ ಹಿತಶತ್ರುಗಳು ಪ್ರಯೋಗ ಮಾಡಿದರೂ ಕೂಡ ಆ ಕ್ಷಣದಲ್ಲಿ ಸ್ವಾಮಿಗಳ ರಕ್ಷಣೆ ಸಿಗುತ್ತದೆ. ಸ್ವಾಮಿಗಳನ್ನು ನೆನೆಸಿಕೊಂಡು ನೀವೇ ಈ ಬೀಜ ಮಂತ್ರವನ್ನು 3 ಬಾರಿ ಜಪಿಸಿ ನೋಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲ ಎನ್ನುವ ಮಾತೇ ಇಲ್ಲ. ಹಾಗಾದರೆ ಈ ಬೀಜ ಮಂತ್ರವನ್ನು ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನೀವು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದರೆ ಸಾಕು, ಕಲಿಯುಗದ ಪ್ರತ್ಯಕ್ಷ ದೈವ ಅಂದರೆ ಸಾಕು. ರಾಯರನ್ನು ಆರಾಧಿಸುವ ಭಕ್ತಕೋಟಿ ಅಸಂಖ್ಯಾತ ಭಕ್ತಗಣ ರಾಯರನ್ನು ಪೂಜಿಸೋಕೆ ಬರ್ತಾರೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಂತಹದು ಎಂದು ನೀವು ಊಹಿಸಬೇಕು. ಪವಾಡ ಮಾಡಿದವರೆಲ್ಲ ಮಹಿಮರಾಗೋದಿಲ್ಲ. ದೈವಾಂಶ ಸಂಭೂತರಂತೆ ಅವತರಿಸಿದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಈ ನೆಲ ಮಹಾ ಮಹಿಮರೆಂದು ಗುರುತಿಸಿ ಆರಾಧಿಸಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ಅದಕ್ಕೆ ಅವರನ್ನು ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಹೀಗೆ ಅವತರಿಸಿದ ರಾಘವೇಂದ್ರ ಸ್ವಾಮಿಗಳು ನಂಬಿಕೆ ಅಪಾರ. ಹೀಗೆ ಜನರನ್ನು ಉದ್ಗರಿಸಿದ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ರಾಘವೇಂದ್ರ ಸ್ವಾಮಿಗಳ ಬೀಜ ಮಂತ್ರವನ್ನು ಮುಂಜಾನೆ 3:30ರಿಂದ 5:30 ಜಪಿಸೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೇವಲ 2 ಗಂಟೆಗಳಲ್ಲಿ ಆಗುತ್ತೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೂಡ ಆಗುತ್ತೆ. ಕೆಲಸವಿಲ್ಲದವರಿಗೆ ಉದ್ಯೋಗ ಸಿಗುತ್ತದೆ. ಸಾಲಬಾಧೆ ಇರುವವರಿಗೆ ಆದಷ್ಟು ಬೇಗ ಸಾಲ ಕೂಡ ತೀರುತ್ತದೆ. ನಿಮ್ಮ ಎಲ್ಲ ಕಷ್ಟಗಳಿಗೆ ಈ ಒಂದು ಬೀಜ ಮಂತ್ರವನ್ನು ಜಪಿಸೋದ್ರಿಂದ ಪರಿಹಾರವಾಗುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗುತ್ತೆ. ನೀವು ಯಾವ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸ್ತೀರೋ ಮೊದಲು ಸಂಕಲ್ಪ ಮಾಡಿಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ಮಂತ್ರವನ್ನು ಹೇಳಿಕೊಳ್ಳಿ. ಹಾಗಾದರೆ ಈ ಮಂತ್ರ ಯಾವುದು ಅಂತ ಹೇಳ್ತೀನಿ ಬನ್ನಿ. ಹಾಗಾದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಉದಾಹರಣೆ: ಸತ್ಯ ಮತ್ತು ಧರ್ಮದ ಜೀವಂತವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪ
ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತ್ರದ ಅರ್ಥ. ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಕೇವಲ 3 ಬಾರಿ ಪಠಿಸೋದ್ರಿಂದ ನಿಮ್ಮ ಕಷ್ಟ ಸಮಸ್ಯೆಗಳು ಪರಿಹಾರವಾಗುತ್ತೆ. ಪ್ರತಿದಿನ 3:30 ಹಾಗೂ 5:30 ಒಳಗೆ ಈ ಮಂತ್ರವನ್ನು ದಿನಕ್ಕೆ 3 ಬಾರಿ ಪಠಿಸಿ ನೋಡಿ. ಖಂಡಿತ ನಿಮ್ಮ ಎಲ್ಲ ಕಷ್ಟಗಳಿಗೂ ಈ ಮಂತ್ರದಿಂದ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಸೊ ಬರ್ತೀನಿ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಅಂತ ಹೇಳ್ತಾ ಮತ್ತೆ ಹೋಗಿ ಬರ್ತೀನಿ ಸ್ನೇಹಿತರೆ.